ನಮ್ಮ ನಡುವೆ ಇರುವಂತಹ ಮತ್ತೋರ್ವರು ಶ್ರೀ ಡಿ.ವಿ. ಗುರುಪ್ರಸಾದ್ ಅವರು, ರಿಟೈರ್ಡ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಹಿ ಹೋಲ್ಡ್ಸ್ ಅಷ್ಟೇ ಸಾಕು. ದಯಮಾಡಿ ಅವರ ಒಡನಾಟವನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೋರ್ತೇನೆ. ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ, ವೇದಿಕೆಯ ಮುಂದೆ, ವೇದಿಕೆಯಲ್ಲಿ ನನ್ನ ಜೊತೆ ಇರುವಂತಹ ಎಲ್ಲರಿಗೂ ನಮನ ಸಲ್ಲಿಸಿ, ಬಹಳ ಕಡಿಮೆ ಸಮಯದಲ್ಲಿ ನಾನು ಮಾತಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತೀನಿ. ಯಾಕೆಂದರೆ ನಾನು ಹೇಳಿ ಕೇಳಿ ಪೊಲೀಸ್ ಅಧಿಕಾರಿಯಾಗಿದ್ದವನು, ಪಟ್ ಅಂತ ಹೇಳಿ ಬೇಗ ಕೆಲಸ ಮುಗಿಸೋನು. ಭಾಳ ಜನ ಅನ್ಕೋಬಹುದು ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ. ಭಾಳ ಜನಕ್ಕೆ ಗೊತ್ತಿಲ್ಲ, ನಾನು ಸಿ.ಕೆ.ಎನ್. ರಾಜ ಅವ್ರನ್ನ ಮೊದಲಿಗೆ ನೋಡಿದ್ದು ಅವರು ಮದುಮಗನಾಗಿ ಬಂದಾಗ. ಅವರ ಮದುವೆ ಆದ ಸಮಯದಲ್ಲಿ ನನಗೆ 6 ವರ್ಷ ಆಗಿತ್ತು. ಆಗ ವರಪೂಜೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವರ ಮದುವೆ ಮಂಟಪದಲ್ಲಿ ವರಪೂಜೆಗೆಯಿಂದ ಅವರು ಕರ್ಕೊಂಬರ್ತಿದ್ದಾಗ ಆ ಸಮಯದಲ್ಲಿ ಫೋಟೋಗ್ರಾಫರ್ ಫ್ಲ್ಯಾಶ್ ತೆಗೆದರು. ಆ ಒಂದು ಬಲ್ಬ್ ಇರ್ತಿತ್ತು, ಫ್ಲ್ಯಾಶ್ ಬಲ್ಬ್. ಆ ಬಲ್ಬ್ ಫ್ಲ್ಯಾಶ್ ಆದ ನಂತರ ಮತ್ತೆ ಉಪಯೋಗಿಸೋಕ್ಕಾಗ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಅದನ್ನು ಅವನು ಫೋಟೋಗ್ರಾಫರ್ ತೆಗೆದು ಕೆಳಗಡೆ ಎಸೆದಿದ್ದ. ಹೇಗಿರುತ್ತೆ ಅಂತ ಅದನ್ನು ಮುಟ್ಟೋಕ್ಕೆ ಹೋಗಿ ನಾನು ಕೈ ಸುಟ್ಕೊಂಡಿದ್ದೆ. ಹಾಗಾಗಿ ಅವತ್ತಿಂದ ಇವತ್ತಿನ ತನಕ ಸಿ.ಕೆ.ಎನ್. ರಾಜ ಅವರು ಅಂದರೆ ನಾನು ಕೈ ಸುಟ್ಕೊಂಡಿದ್ದೆ ಬಲ್ಬ್ ಮುಟ್ಟಿ ಅಂತ ಅದೇ ರೀತಿ ನೆನಪು. ಅವರ ಮದುವೆಗೆ ಇವನು ಯಾಕಪ್ಪ ಹೋಗಿದ್ದ ಅಂತ ನೀವು ಕೇಳ್ಬೋದು. ಸಿ.ಕೆ.ಎನ್. ರಾಜ ಅವರ ಧರ್ಮಪತ್ನಿಯವರು ನನಗೆ ಸೋದರತ್ತೆ ಆಗಬೇಕು. ಅಂದರೆ ಸಿ.ಕೆ.ಎನ್. ರಾಜ ಅವರ ಮಾವನವರು ದಿವಂಗತ ಡಿ. ಶೇಷಗಿರಿ ರಾಯರು ನನ್ನ ತಂದೆ ಖಾಸ ಸ್ವಂತ ಅಣ್ಣ ತಮ್ಮಂದಿರು. ಹಾಗಾಗಿ ಅವರ ಪತ್ನಿ ಮೀನಾಕ್ಷಿಯವರು ನನ್ನ ಸೋದರತ್ತೆ ಆದ ಕಾರಣ ಆಗಿನಿಂದ ಅವರು ದೇಹಾಂತ್ಯ ಆಗೋವರೆಗೂ ನಮ್ಮ ಒಡನಾಟ ಇತ್ತು. ಇಷ್ಟೊತ್ತು ತಾವು ಅವರ ಬರವಣಿಗೆಗಳ ಬಗ್ಗೆ, ಅವರ ಕಾನೂನು ಪರಿಜ್ಞಾನದ ಬಗ್ಗೆ ಮಾತುಗಳು ಕೇಳಿದಿರಿ. ಸಿ.ಕೆ.ಎನ್. ರಾಜ ಅವರು ಉತ್ತಮ ಸ್ಪೋರ್ಟ್ಸ್ಮನ್ ಆಗಿದ್ದರು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಅವರ ತಂದೆಯವರು ಟೆನ್ನಿಸ್ ಪ್ಲೇಯರ್ ಆಗಿದ್ದರು, ನಾಗಪ್ಪನವರು. ಸಿ.ಕೆ.ಎನ್. ರಾಜ ಅವರಿಗೆ ಟೆನ್ನಿಸ್ ಬಗ್ಗೆ ಬಹಳ ಆಸಕ್ತಿ, ಭಾಳ ಉತ್ತಮ ಟೆನ್ನಿಸ್ ಪ್ಲೇಯರ್. ನಂಜನಗೂಡಲ್ಲಿ ಟೆನ್ನಿಸ್ ಆಡ್ತಿದ್ರು, ಯೂನಿವರ್ಸಿಟಿ ಧಾರವಾಡಕ್ಕೆ ಬಂದರು, ಟೆನ್ನಿಸ್ ಆಡ್ತಾಯಿದ್ರು. ಟೆನ್ನಿಸ್ ಆಟ ನೋಡೋದಕ್ಕೆ, ಆಡೋದಕ್ಕೆ ಅವ್ರಿಗೆ ಭಾಳ ಹಿ ವಾಸ್ ಎ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಯಾವಾಗಲೂ ಅವರಲ್ಲಿ ಇರ್ತಿತ್ತು. ಅವರು ಅಕಾಡೆಮಿಕ್ಸ್ ಜೊತೆಗೆ ಕ್ರೀಡೆಗಳನ್ನು ಭಾಳ ಎನ್ಕರೇಜ್ ಮಾಡ್ತಿದ್ರು. ಅದು ಅವರ ಒಂದು ಮುಖ್ಯ ಗುಣಗಳಲ್ಲಿ ಒಂದಾಗಿತ್ತು. ಭಾಳ ಜನ ಈಗ ತಾನೇ ಹೇಳಿದ್ರು, ಆ ಫ್ಯಾಮಿಲಿ ಮ್ಯಾನ್ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಹೇಳ ಬಯಸ್ತೀನಿ. ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಹಿಸ್ ಫ್ಯಾಮಿಲಿ. ಅವರಿಗೆ ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಶ್ರೀಮತಿಯವರ ಬಗ್ಗೆ ತುಂಬ ಪ್ರೀತಿ ಇತ್ತು. ಅವರು ಯಾವುದೇ ಬರೆದರೂ ತಮ್ಮ ಪತ್ನಿಯ ಬಗ್ಗೆ, ಮೀನಾಕ್ಷಿ ಹೆಸರು ಹೇಳದೆ ಅವರು ಏನೂ ಮಾಡ್ತಾ ಇರಲಿಲ್ಲ. ಪತ್ನಿಯ ಬಗ್ಗೆ ಬಹಳ ಪ್ರೀತಿ. ನೀವು ಕಡೆಗಳಿಗೆ ನೋಡಿರ್ಬೋದು. ನಾನು ಅವರು ಸಾಯೋದಕ್ಕೆ ಕೆಲವೇ ದಿವಸಗಳ ಮುಂಚೆ ಇಲ್ಲಿ ಬಂದು ನೋಡಿದ್ದೆ. ಅವರ ಪತ್ನಿನೂ ಬೆಡ್ ರಿಡನ್ ಆಗಿದ್ದರು, ಅವರೂ ಬೆಡ್ ರಿಡನ್ ಆಗಿದ್ದರು. ಆ ಸಮಯದಲ್ಲಿ ಅವರಿಬ್ಬರು ಆ ಕಡೆ ಕಾಲದಲ್ಲಿ ಕೂಡ ಯಾವ ರೀತಿ ಅನ್ಯೋನ್ಯವಾಗಿದ್ದರು ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ನೀವು ಮೈಸೂರವರು ಭಾಳ ನೋಡಿರಬಹುದು. ಮತ್ತು ಇಬ್ಬರು ಗಂಡು ಮಕ್ಕಳು, ಇಬ್ಬರ ಮೇಲೂ ಬಹಳ ಪ್ರೀತಿ, ಇಬ್ಬರ ಮೇಲೂ ಬಹಳ ಅಭಿಮಾನ. ದೊಡ್ಡ ಮಗ ಕೇಶವ ಪ್ರಸಾದ್ ನಂಜನಗೂಡಲ್ಲಿ ಅವನು ಪೀಡಿಯಾಟ್ರಿಕ್ಸ್ ಮುಗಿಸ್ಕೊಂಡು ಬಂದು ಕ್ಲಿನಿಕ್ ತೆಗೆದಾಗ ಎಷ್ಟು ಖುಷಿಯಾಗಿದ್ದರು. ಇದೇ ಕೇಶವ ಪ್ರಸಾದ್ ಇಲ್ಲೇ ಮೈಸೂರಿನಲ್ಲಿ ಮನೆ ಕಟ್ಟಿದಾಗ ಗೃಹಪ್ರವೇಶಕ್ಕೆ ನಾವೆಲ್ಲ ಹೋಗಿದ್ವಿ, ಬಹಳ ಹೆಮ್ಮೆ ಪಟ್ಟಿದ್ದರು. ಅದೇ ರೀತಿಯೇ ಅವರ 2ನೇ ಮಗ ಶ್ರೀಕಂಠ ಪ್ರಸಾದ್ ಇಲ್ಲೇ ಇದ್ದಾರೆ. ಶ್ರೀಕಂಠ ಪ್ರಸಾದ್ ಮಗ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ಅವನು PhD ಮಾಡಿ ಅದಕ್ಕಿಂತ ಹೆಚ್ಚಿಗೆ ಏನು ಓದ್ತಿದ್ದಾನೆ. ನಾನು ಅವ್ರನ್ನ ನೋಡೋಕ್ಕೆ ಬಂದಾಗ, ಇನ್ನೇನು ಅವರು ಸಾಯಲಿಕ್ಕೆ ಸುಮಾರು 1-2 ತಿಂಗಳಿರಬೇಕು, ಆ ಟೈಮಲ್ಲಿ ಬಂದಾಗ ಬೇರೆ ಯಾವ ವಿಷಯನೂ ಮಾತಾಡಲಿಲ್ಲ. ನನ್ನ ಮೊಮ್ಮಗ ಅಂಥೇಳಿ ಅವನೊಬ್ಬನ ವಿಷಯನೇ
ಮಕ್ಕಳ ವಿಷಯನೂ ಮಾತಾಡಲಿಲ್ಲ, ಮೊಮ್ಮಗನ ವಿಷಯ ಮಾತಾಡಿ ನನ್ನ ಮೊಮ್ಮಗ ಈ ಥರ ಪೋಸ್ಟ್ ಡಾಕ್ ಮಾಡ್ತಾ ಇದ್ದಾನೆ, ಇಂಥ ವಿಷಯದಲ್ಲಿ ಸೈನ್ಸಲ್ಲಿ ಮಾಡ್ತಿದ್ದಾನೆ, ನಿನಗೆ ಗೊತ್ತಾ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಅವರಿಗೆ ನಾನು ಹೇಗೆ ಸ್ಪೋರ್ಟ್ಸ್ ವಿಷಯ ಹೇಳಿದೆ, ಅದೇ ರೀತಿ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಯಾರು ಮಾಡ್ತಾರೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಅವರ ಮೊದಲನೆಯ ಪುತ್ರ ಕೇಶವ್ ಪ್ರಸಾದ್ ದುರದೃಷ್ಟವಶಾತ್ ಬಹಳ ಸಣ್ಣ ವಯಸ್ಸಿನಲ್ಲಿ ಅಸ್ತಂಗತನಾದಾಗ ಬಹಳ ದುಃಖ ಆಯಿತು. ಕಡೆಯವರೆಗೆ ಅವರಿಬ್ಬರಿಗೂ, ಮೀನಾಕ್ಷಿ ಅವ್ರಿಗಾಗಲಿ ಡಾಕ್ಟರ್ ರಾಜಾ ಅವ್ರಿಗಾಗಲಿ, ಆ ಒಂದು ದುಃಖ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದನ್ನು ನೋವನ್ನು ಒಳಗಡೆ ಇಟ್ಟುಕೊಂಡೇ ಸಮಾಜಮುಖಿ ಕರ್ತವ್ಯಗಳನ್ನು ಬಹಳ ಅವರು ಮಾಡಿದ್ರು. ನಾನು ಇನ್ನೆರಡು ವಿಷಯ ಹೇಳ್ತೀನಿ. ನಾನು ಅವರು ಧಾರವಾಡದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ನಾನು ಧಾರವಾಡದಲ್ಲಿ ನನ್ನ ಸಾಹಿತ್ಯದಲ್ಲಿ MA ಇಂಗ್ಲೀಷ್ ಸಾಹಿತ್ಯ ಓದ್ತಾ ಇದ್ದೆ. ಅವ್ರ ಮನೆ ಕ್ಯಾಂಪಸ್ಸಲ್ಲೇ ಇತ್ತು. ಹೀಗಾಗಿ ನಾವು ಯೂನಿವರ್ಸಿಟಿಗೆ ಹೋದಾಗ ಊಟ ಮಾಡೋಕ್ಕಾದ್ರೆ ಅಥವಾ ನಮ್ಮ ಸೋದರತ್ತೆ ಏನಾದ್ರು ತಿಂಡಿ ಮಾಡಿಕೊಡ್ತಾರೆ ಅಂಥೇಳಿ ಹೊಟ್ಟೆ ಹಸುವಾದಾಗೆಲ್ಲ ಅವರ ಮನೆಗೆ ಹೋಗಿ ನಾವು ಅವ್ರ ಜೊತೆ ಓಡಾಡ್ತಿದ್ವಿ. ಆ ಸಮಯದಲ್ಲಿ ಇಂಡೋ ಪಾಕಿಸ್ತಾನ್ ವಾರ ಆಯಿತು 1971ರಲ್ಲಿ. ನನಗೆ ಗೊತ್ತಿಲ್ಲ ಶ್ರೀಕಂಠು ಜ್ಞಾಪಕ ಇದೆಯಲ್ಲೋ ಅಂತ. ಅವರ ಮನೆಯಲ್ಲಿ ಒಂದು ನಾಯಿ ಇತ್ತು. ಆ ನಾಯಿಗೆ ಭುಟ್ಟೋ ಅಂತ ಹೆಸರಿಟ್ಟಿದ್ರು. ಯಾಕೆಂದರೆ ಭುಟ್ಟೋ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿದ್ದರು. ಭುಟ್ಟೋನ ಬೈಬೇಕು ಅಂದರೆ ಆ ನಾಯಿಗೆ ಬೈದರೆ ಭುಟ್ಟೋಗೆ ಐತೆ ಅಂತ ಆ ಥರ ಬೈಗಳ. ಇನ್ನು ಕೆಲವರು ಇವರಿಬ್ಬರು ಮಾತಾಡಿದ್ರು. ಒಂದು ವಿಷಯ ಅವ್ರು ಹೇಳೋದು ಮರೆತರು ಅನಿಸುತ್ತೆ. ನಮ್ಮ ಮಾವನವರು, ಸೋದರ ಮಾವನವರು ಕಾದಂಬರಿ ಕೂಡ ಬರೆದಿದ್ದಾರೆ. ಇದು ಅವರು ಕನ್ನಡದಲ್ಲಿ ಬರೆದಿರೋ ಕಾದಂಬರಿ. ಈ ಕಾದಂಬರಿ ಇತಿಹಾಸ ಕೂಡ ಬಹಳ ರೋಚಕವಾದದ್ದು. ನಾವೆಲ್ಲ ಧಾರವಾಡದಲ್ಲಿದ್ವಿ. ಧಾರವಾಡದಲ್ಲಿ R.C. ಹಿರೇಮಠ ಇದ್ದರು, ಚನ್ನವೀರ್ ಕಣವಿ ಇದ್ದರು. ಬಹಳ ಕರ್ನಾಟಕದ ದಿಗ್ಗಜರೆಲ್ಲ, ಕನ್ನಡ ಸಾಹಿತ್ಯ ದಿಗ್ಗಜರು ಧಾರವಾಡದಲ್ಲಿದ್ದರು. ಅವರೆಲ್ಲ ಕ್ಯಾಂಪಸ್ಸಲ್ಲೇ ಇರ್ತಿದ್ರು. ನಮ್ಮ ರಾಜ ಅವರು ಒಟ್ಟಿಗೆ ಓಡಾಡ್ತಿದ್ರು. ಒಂದು ಸಲ ರಾಜ ಅವರು ವಾಕಿಂಗ್ ಮಾಡುವಾಗ ಚನ್ನವೀರ್ ಕಣವಿ ಬರುತ್ತೆ, ಅದೇನು ಕಾದಂಬರಿ ಬರೆಯೋದೇನು ಮಹಾ ಕಷ್ಟ, 15 ದಿವಸದಲ್ಲಿ ಬರೀಬಹುದು ಅಂತ ಹೇಳಿ ಚನ್ನವೀರ್ ಕಣವೀರು ಹೇಳಿದ್ರಂತೆ. ಈ ರೀತಿ ನೀವು ಭಾಳ ಹೀನಾಯವಾಗಿ ನೋಡಬೇಡಿ ಅಂತ ತಮಾಷೆಗೆ ಹೇಳಿದ್ರು. ಕಾದಂಬರಿ ಬರೆಯೋದು ಅಷ್ಟು ಸುಲಭ ಅಲ್ಲ ಅಂತ. ಅವರು ಅದನ್ನೇ ಚಾಲೆಂಜಾಗಿ ತೊಗೊಂಡು 15 ದಿವಸದಲ್ಲಿ ಈ ರಾಯರ ವಠಾರ ಅನ್ನೋ 15 ದಿವಸದಲ್ಲಿ ಇದು ಮುಗಿಸಿ, ಯಾರಿಗೂ ಹೇಳದೆ ಅದನ್ನು ಬೆಂಗಳೂರಿಗೆ ಬಂದು ಕನ್ನಡಪ್ರಭ ಕೊಟ್ಟು, ಕನ್ನಡಪ್ರಭದಲ್ಲಿ ಅದು ಧಾರಾವಾಹಿಯೇ ಬಂತು. ಅದಾದ ಮೇಲೆ ಸುಧಾದಲ್ಲಿ ಕಾದಂಬರಿ ಬರೆದರು. ಕಾದಂಬರಿ ಕೂಡ ನಾನು ಒಬ್ಬ ಹಾಸ್ಯ ಸಾಹಿತಿಯಾಗಿ, ನಾನೊಬ್ಬ ಅಕಾಡೆಮಿಷಿಯನ್ ಆಗಿ ಇದು ಬರೆದಿದ್ದೀನಿ ಅಂತ ತೋರಿಸಿದ್ರು. ಚನ್ನವೀರ್ ಕಣಿಯವರು ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು. ಹೀಗೆ ಅವರೇನಾದರೂ ಸಾಧನೆ ಮಾಡಬೇಕು ಅಂದರೆ ಖಂಡಿತವಾಗಿ ಅದು ಆ ಸಾಧನೆ ಮಾಡೇ ತೀರ್ತಿದ್ರು. ಅದು ಅವರಲ್ಲಿ ಮತ್ತೆ ಅವರ ಬದುಕಿನ ಉತ್ಸಾಹ ತುಂಬ ಇತ್ತು. ಮಕ್ಕಳ ಮೇಲೆ, ಸ್ಟೂಡೆಂಟ್ಸ್ ಮೇಲೆ ಬಹಳ ಪ್ರೀತಿ ಇತ್ತು. ನಮ್ಮ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಬಗ್ಗೆ ಪ್ರಧಾನ ಗುರುದತ್ ಅವರು ಹೇಳಿದ್ರು. ನಮ್ಮ ಸಾವಿರಾರು ಜನ PSI ರಿಕ್ರೂಟ್ಗಳಿಗೆ CKN ರಾಜಾ ಅವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಏನು ಕಲಿಸಿದ್ದಾರೆ ಅವರೆಲ್ಲರಿಗೂ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ನಾನು ಹೇಳೋದಾದರೆ, ನಾನು ಧಾರವಾಡದಲ್ಲಿ MA ಮುಗಿಸಿದ ತಕ್ಷಣ ಸಿವಿಲ್ ಸರ್ವಿಸ್ಗೆ ಹೋಗಬೇಕು ಅಂತ UPSCನಲ್ಲಿ ಅರ್ಜಿ ಹಾಕಿದ್ದೆ. ನಮ್ಗೆ ಆಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲೆ ಒಂದು ಸೆಪ್ರೇಟ್ ಪೇಪರ್, ಆ ಪೇಪರ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗೋದು, ಇಲ್ಲೇ ಹತ್ತಿರದಲ್ಲೇ ಇದ್ದಾರಲ್ಲ, ಮನೆಯಲ್ಲೇ ಇದ್ದಾರಲ್ಲ ಅಂಥೇಳಿ ರಾಜಾ ಅವ್ರ ಹತ್ರ ಹೋಗಿ ನಾನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ, ಆ ಪೇಪರ್ ಬಗ್ಗೆ ತರಬೇತಿ ಪಡೆದೆ. ನಾನು ಮೊದಲನೇ ಅಟೆಂಪ್ಟಲ್ಲೇ ಸಿವಿಲ್ ಸರ್ವಿಸ್ ಪಾಸಾದೆ, ಅದು ಬೇರೆ ವಿಷಯ. ನಾನು ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸಾದ ಭಾಳ ಹೆಮ್ಮೆ ಪಟ್ಟಿದ್ರು, ಖುಷಿ ಪಟ್ಟಿದ್ರು. ತಮ್ಮ ಫ್ಯಾಮಿಲಿಯವರು, ಪರಿಚಯ ಇರೋರು ಮುಂದೆ ಬಂದರು, ತಮ್ಮ ಸ್ಟೂಡೆಂಟ್ಸ್ ಮುಂದೆ ಬಂದರು. ಅವರು ಮುಂದೆ ಬಂದರೆ ತಮಗೇ ಬರೋಷ್ಟು ಹೆಮ್ಮೆ ಆಗ್ತಿತ್ತು. ನನಗೆ ಇವತ್ತು ಒಂದೇ ಒಂದು ದುಃಖ ಏನಾಗ್ತಿದೆ ಅಂದರೆ, ಅವರ ಮರಣೋತ್ತರವಾಗಿ ನಾವೆಲ್ಲ ಇಷ್ಟೆಲ್ಲ ಅವರ ಬಗ್ಗೆ ನುಡಿ ನಮನ ಕೊಡ್ತಾ ಇದ್ದೀವಿ. ಅವರ ಬಗ್ಗೆ ಅವರು ಬದುಕಿದಂಥ ಸಮಯದಲ್ಲಿ ಅವರಿಗೆ ಸಿಗಬೇಕಾದ ಪುರಸ್ಕಾರಗಳು, ಸನ್ಮಾನಗಳು ಕಡಿಮೆ ಅಂತ ನನಗನ್ಸುತ್ತೆ. ಇನ್ನೂ ದೊಡ್ಡ ದೊಡ್ಡ ಪುರಸ್ಕಾರ, ಸನ್ಮಾನ ಸಿಗ್ಬೋದಾಗಿತ್ತು. ನನಗೆ ಅನಿಸುತ್ತೆ ಅವರು ವೈಸ್ ಚಾನ್ಸಲರ್ ಯಾವಾಗಲೂ ಆಗ್ಬೋದಾಗಿತ್ತು, ಯಾಕೆ ಅವರು VC ಆಗಲಿಲ್ಲ ಅಂತ. ಅಂಥ ಒಳ್ಳೆ ಮೆಟೀರಿಯಲ್ ಇತ್ತು. ಆದರೆ ಇವತ್ತು ಅವರು ಏನು ಲೆಗಸಿ ಏನು ಹಾಕಿದ್ದಾರೆ ಅದಿನ್ನೂ ಮುಂದುವರಿತಾ ಹೋಗ್ತಿದೆ. ಅದನ್ನು ಅವರ ವಿದ್ಯಾರ್ಥಿಗಳು ಮತ್ತು ಅವರ ಜೊತೆ ಇದ್ದವರು ಇನ್ನೂವರೆಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇದು ಹೀಗೆ ಮುಂದುವರಿಯಲಿ. ಇದೇನು ಪರಂಪರೆ ಸ್ಥಾಪನೆ ಮಾಡಿದಿರಿ, ಆ ಪರಂಪರೆ ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ, ನನಗೆ ಮಾತಾಡೋಕ್ಕೆ ಸ್ವಾಮೀಜಿಯವರು ಬೇಗ ಹೋಗಬೇಕಾಗಿದೆ, ನಾನು ಬೇಗ ಹೋಗಬೇಕಾಗಿದೆ. ಹೀಗಾಗಿ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ವಂದಿಸಿ
ಪರಪೂಜ್ಯ ಸ್ವಾಮೀಜಿಯವರಿಗೆ ನನಗೆ ಮೊದಲು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ವಂದಿಸಿ ನಾನು ನಿರ್ಗಮಿಸ್ತೀನಿ. ತಮ್ಮ ಒಡನಾಟವನ್ನು ಹಂಚಿಕೊಂಡಂತಹ ಶ್ರೀಯುತ ಡಿ ವಿ ಗುರುಪ್ರಸಾದ್ ಅವರಿಗೆ ಪರಂಪರೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜ್ಯೋತಿ ಶಂಕರ್. ಈವರೆಗೆ ಇವರು ಹೇಳಿದ್ದಕ್ಕಿಂತ ಒಂದು ವಿಭಿನ್ನ ಮುಖದ ಪರಿಚಯ ನನಗೆ ವೈಯಕ್ತಿಕವಾಗಿ ಸಿ.ಕೆ.ಎನ್. ರಾಜ ಅವರ ಜೊತೆಗಾಗಿದ್ದು. ನನಗೇನವರು ಸಂವಿಧಾನವನ್ನು ಕುರಿತು ಯಾವ ಪೇಜ್ ಬೇಕಾದ್ರೂ ತೆಗೆದು ಹೇಳುವಂಥವರು ಅಂತ ಹೇಳಿ ನನ್ನ ಕಣ್ಣಲ್ಲಿದ್ದ ಗೌರವ ತುಂಬ ಬೇರೆಯಾಗಿದ್ದು ಅವರು ಒಂದಷ್ಟು ಸಂಗತಿಗಳನ್ನು ಹಂಚಿಕೊಂಡಾಗ. ಒಂದು ದಿವಸ ಕೃಷ್ಣಕುಮಾರ್ ಅವ್ರ ಜೊತೆಯಿಂದ ಒಂದು ಫೋನ್ ಕರೆ ಬಂತು. ಸಿ.ಕೆ.ಎನ್. ರಾಜ ಅವರು ಭೇಟಿಯಾಗಬೇಕು ಅಂಥೇಳಿ. ಸಾಕಷ್ಟು ಸರಿ ಭೇಟಿಯಾಗಿದ್ವಿ, ಇದೊಂದು ವಿಶೇಷ ಇರಬಹುದು ಅಂತ ಹೇಳಿ ಅವರ ಮನೆಗೆ ಹೋಗಿದ್ದು ಹೌದು. ನಾನು ಬಹಳ ಸರಿ ಕನ್ಫರ್ಮ್ ಮಾಡಿಕೊಂಡು ಗುರು ಪರಂಪರೆಯ ಬಗ್ಗೆ ನಂಬಿಕೆ ಇದೆಯಾ ಇಲ್ವಾ ಅಂಥೇಳಿ ಕನ್ಫರ್ಮ್ ಮಾಡಿಕೊಂಡು ಒಂದು ಸಂಗತಿಯನ್ನು ಅವರು ಮಾತಾಡಿದ್ರು, ಅದನ್ನ ದಾಖಲಿಸಿದ್ದಾರೆ ಕೂಡ. ಅವ್ರ ಮಾತಿನಲ್ಲೇ ಸಾಕಷ್ಟು ಹೇಳೋ ಪ್ರಯತ್ನ ಮಾಡ್ತೀನಿ ನಾನು. ಸಿ.ಕೆ.ಎನ್. ರಾಜ ಅವರು ಬಹಳ ಸಣ್ಣ ವಯಸ್ಸಿನಲ್ಲೇ ಪ್ರೊಫೆಸರ್ ಆದಂಥವರು. ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಹಳ ಬೇರೆ ಬೇರೆ ಕಾರಣಕ್ಕೆ BOS ಮತ್ತು BOEಗೆ ಸಂಬಂಧಪಟ್ಟಂತಹ ವಿಸಿಟಿಂಗ್ಗಳಿಗೆ ಹೋದಾಗ ಎಲ್ಲ ಸಿದ್ಧ ಮಾಡಿಡ್ತಿದ್ರು, ಹೆಚ್ಚಿನ ಸಮಯ ಇರ್ತಿತ್ತು ಅವ್ರಿಗೆ. ವಿಶೇಷವಾಗಿ ಒಂದು ದಿವಸ ಅಲ್ಲಿನ ಡ್ರೈವರ್ ಒಂದು ಸಾಯಂಕಾಲ ತನಕ ಸಮಯ ಇತ್ತು ಅನ್ನೋ ಕಾರಣಕ್ಕಾಗಿ ಒಂದು ಹತ್ತಿರದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಕರ್ಕೊಂಡು ಹೋದಾಗ ಸಿ.ಕೆ.ಎನ್. ರಾಜ ಅವರಿಗೆ ಹೋದಾಗ ತುಂಬ ವಿಶೇಷವಾಗಿ ಅಂತೇನು ಅನ್ನಿಸ್ಲಿಲ್ಲ. ಒಂದು ಚಿಕ್ಕ ಗುಡಿ ಇತ್ತು, ಅದು ಗಾಣಗಾಪುರ. ಇವತ್ತು ನಾವು ನೋಡೋದಕ್ಕಿಂತ ಸಿ.ಕೆ.ಎನ್. ರಾಜ ಅವರ ಕಾಲದಲ್ಲಿ ಬಹಳ ಚಿಕ್ಕ ಗುಡಿ ಇದ್ದದ್ದು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು 1 ಗಂಟೆ ಅವನು ಬರೋಲ್ಲ ಅನ್ನೋ ಕಾರಣಕ್ಕಾಗಿ ಹೊರಗಡೆ ಕೂತ್ಕೊಂಡಿದ್ರು. ಅಲ್ಲಿ ಒಂದಷ್ಟು ಔದುಂಬರ ವೃಕ್ಷಗಳು ಈಗಲೂ ಇದ್ದಾವೆ. ಅಲ್ಲಿ ಒಬ್ಬ ಮನುಷ್ಯ ಪಾಠ ಮಾಡ್ತಾ ಇದ್ದದ್ದನ್ನು ಇವರು ಕುತೂಹಲದಿಂದ ಕೇಳಿಸ್ಕೊಳ್ತಾರೆ. ಬಹಳ ಒಳ್ಳೆಯ ಮಟೀರಿಯಲ್, ಒಬ್ಬ ಪ್ರೊಫೆಸರ್ ಆಗಿರೋದ್ರಿಂದ ಯಾರು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಗಂಭೀರವಾಗಿ ಗಮನಿಸ್ತಾರೆ. ಅದ್ಭುತವಾದ ವಾಯ್ಸ್ ಮಾಡ್ಯುಲೇಷನ್ ಮತ್ತು ಕಂಟೆಂಟ್ ಎರಡೂ ಇದ್ದದ್ದನ್ನು ಕೇಳಿ ಇವರು ಪೂರ್ತಿ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ. 4 ಜನ ಕೂತ್ಕೊಂಡಿರ್ತಾರೆ ಅವ್ರ ಮುಂದೆ. ಅದಾದ ನಂತರ ಅವರನ್ನು ಹೋಗಿ ಕೇಳ್ತಾರೆ, ನೀವು ಭಾಳ ಎಕ್ಸ್ಟೆಂಪೋ ಆಗಿ ಮಾತಾಡ್ತಾ ಇದ್ರಲ್ಲ, ನೀವೇನು ಪಾಠ ಮಾಡ್ತಿದ್ದೀರಿ ಅಂತ. ಅವ್ರು ವಾಪಸ್ ಪ್ರಶ್ನೆ ಕೇಳಿದ್ರು, ನೀವೇನು ಮಾಡ್ತಾ ಇದ್ದೀರಿ ಅಂತ. ನಾನು ಒಬ್ಬ ಪ್ರೊಫೆಸರ್ ಪಾಠ ಮಾಡ್ತಾ ಇದ್ದೀನಿ ಎಂದಾಗ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರೆ, ಒಬ್ಬ ಗುರು ಅಂತ ಹೇಳ್ಕೊಳ್ತಾ ಇದೆಯಾ, ಗುರು ಚರಿತ್ರೆ ನೀವರೆಗೂ ಓದಿಲ್ಲ ಅಂದರೆ ನೀನು ಹೆಂಗೆ ಪ್ರೊಫೆಸರ್ ಆಗೋಕ್ಕೆ ಸಾಧ್ಯ ಅಂತ. ಅದನ್ನು ಕೇಳಿದ ತಕ್ಷಣ ಇವರು ಅವರ ಒಳ್ಳೆ ಮಾತುಗಳ ಬಗ್ಗೆ ಪ್ರಶಂಸೆ ಮಾಡಿ ಹಿಂತಿರಿಗೇನೋ ಬರ್ತಾರೆ. ಅಲ್ಲೇನೋ ಅರ್ಚಕರಿಗೆ ಹೇಳ್ತಾರೆ, ಆ ಮನುಷ್ಯ ಯಾರು ಕೂತ್ಕೊಂಡು ಪಾಠ ಮಾಡ್ತಾ ಇದ್ದವರು ಅಂತ ಹೇಳಿ. ಯಾರೂ ಅವರನ್ನು ನೋಡಿರಲಿಲ್ಲ. ಅವರು ಅರ್ಚಕರ ಕಾಲಿಗೆ ಬಿದ್ದಾಗ ಇವರು ಕೇಳ್ತಾರೆ, ಅವರು ಪಾಠ ಮಾಡಿದ್ದು ನನ್ನ ಕಾಲಿಗೆ ಯಾಕೆ ಬಿದ್ದೆ ಅಂತ. ನರಸಿಂಹ ಸರಸ್ವತಿಗಳು ಬಂದು ಗುರುಚರಿತ್ರೆಯನ್ನು ಪಾಠ ಮಾಡ್ತಾರೆ ಅಂತ ನಾವು ಕೇಳ್ತೀವಿ ಹೊರತು ಎಂದೂ ನೋಡಿರಲಿಲ್ಲ. ಆದರೆ ಅವರ ಇಡೀ ಮಾತುಗಳನ್ನು ನಿಮಗೆ ಕೇಳಿಸ್ಕೊಳ್ಳೋ ಅವಕಾಶ ಇದೆ ಅಂದರೆ ನಿಮಗಿಂತ ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳಿ. ಓದಬೇಕಲ್ಲ ಅಂತ ಅವ್ರು ಹೇಳಿ ಕಳಿಸಿದ್ರು, ಇವರು ಓದಲಿಲ್ಲ. ಗುರುಚರಿತ್ರೆ ಅಂಥ ಟೆಕ್ಸ್ಟನ್ನು ಇಮ್ಮಿಡಿಯೇಟಾಗಿ ಗಮನ ಕೊಟ್ಟು ಕೇಳೋ ಅಂಥದ್ದು ಏನು ಅಂತ ಹೇಳಿ ರಾಜ ಅವರು ಅದನ್ನು ಅಲ್ಲೇ ಬಿಟ್ರಂತೆ. ಅವ್ರ ಮನೆ ಹಳೆ ಮನೆಗೆ ನಾನು ಬಂದಿದ್ದು, ಈಗ ರಿನೋವೇಟ್ ಆಗಿದೆ. ಒಂದು ದಿವಸ ಮಲ್ಕೊಂಡಿದ್ದಾಗ ಅಲ್ಲಿ ರಾಡ್ ಇತ್ತು, ಒಂದು ಸೇಫ್ಟಿ ಡೋರ್ ಇತ್ತು. ನಾನು ಬಂದಿದ್ದ ಮನೆಯಲ್ಲಿ ಮುಂದುಗಡೆ ಅದನ್ನು ತೋರಿಸಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಮಲ್ಕೊಂಡಿದ್ದಾಗ ಒಂದು ಕಬ್ಬಿಣದ ಬೀರು ಹಸಿರು ಕಲ್ಲರ್ದು ಮನೆಯೊಳಗಿತ್ತು. ರಾತ್ರಿ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಿಂತು ಎಬ್ಬಿಸ್ಬಿಟ್ಟು ಒಂದು ಕ್ವೆಶ್ಚನ್ ಕೇಳ್ದ, ಓದೋದ್ಯಾ ನೀನು ಗುರುಚರಿತ್ರೆಯನ್ನು ಅಂಥೇಳಿ. ನರಸಿಂಹ ಸರಸ್ವತಿಗಳ ಡಿಸ್ಕ್ರಿಪ್ಷನ್ ತಮಗೆಲ್ಲ ಗೊತ್ತಿದೆ. ಅಜಾನುಭವವಾದ ವ್ಯಕ್ತಿತ್ವ ಮತ್ತು ಅವರ ಧ್ವನಿ ಅಂದರೆ ಮೇಘಗರ್ಜನೆಯ ಧ್ವನಿ. ಅನುಭವಕ್ಕೆ ಬಂದ ಎಲ್ರಿಗೂ ಅವರ ಧ್ವನಿಯ ಪರಿಚಯ ಇರುತ್ತೆ. ಇವರು ಫಸ್ಟ್ ನೋಡಿದ್ದು ಈ ರಾಡೆಲ್ಲ ತೆಗೆದು ರಾತ್ರಿ ಇಷ್ಟೊತ್ತಲ್ಲಿ ಒಬ್ಬ ವ್ಯಕ್ತಿ ಮನೆ ಒಳಗೆ ಬರೋಕ್ಕಾಗತ್ತಾ ಅಂತೇಳಿ. ಆದರೆ ನಿಂತಿದ್ದು ಭಾಳ ಸ್ಪಷ್ಟವಾಗಿತ್ತು ಅಂತ ರಾಜ ಅವರು ಎಕ್ಸ್ಪ್ರೆಸ್ ಮಾಡಿದ್ರು ನಮ್ಮ ಜೊತೆಗೆ. ಕೇಳಿದ್ದಕ್ಕೆ ಇವರು ಕೊಟ್ಟ ಉತ್ತರ, ನಾನು ಓದಿಲ್ಲ ಅಂಥೇಳಿ. ಸನ್ಯಾಸಿಗಳ ಮಾತನ್ನು ಕೇಳೋಕ್ಕಾಗಲ್ವಾ ಅಂತ ವಾಪಸ್ ಪ್ರಶ್ನೆ ಮಾಡ್ತಾರವರು. ಇಲ್ಲ, ಖಂಡಿತ ಓದ್ತೀನಿ ಅಂತ ಬೆಳಗ್ಗೆ ಎದ್ದು ಸೀದಾ ಸಚ್ಚಿದಾನಂದ ಆಶ್ರಮಕ್ಕೆ ಹೋದ ಸಿ.ಕೆ.ಎನ್. ರಾಜ ಅವರಿಗೆ ಹೋದ ಮೇಲೆ ಗೊತ್ತಾಗತ್ತೆ 7:00ವರೆಗೆ ಕೌಂಟ್ರ್ಗಳು ಬಾಗಿಲು ತೆಗೆದಿರೋದಿಲ್ಲ ಅಂಥೇಳಿ.
ಅಷ್ಟೊತ್ತಿಗೆ ಒಬ್ಬ ಹುಡುಗ ಬಂತು. ಏನು ಪುಸ್ತಕ ಬೇಕಿತ್ತು ಅಂತ ಹೇಳಿದಾಗ ಇವರು ಗುರುಚರಿತ್ರೆ ಅಂದಾಗ ಯಾವ ಬಾಗಿಲನ್ನು ತೆಗೆದು ಅವನು ಆ ಪುಸ್ತಕ ತಂದಿಟ್ಟು ಇದರ ಬೆಲೆನ ಆಮೇಲೆ ಕೊಡಿ ಕೌಂಟ್ರ್ ತೆಗೆದ ಮೇಲೆ ಅಂತ ಹೇಳಿ ಕೊಟ್ಟಾಗ ಅಲ್ಲೇ ಕೂತ್ಕೊಂಡು ಅದನ್ನು ಓದ್ತಾರೆ. ಆ ಅಂಗಡಿಯವನು ಬಹುಶಃ ಅವರನ್ನು ಯಾಕೆ ಈ ಪುಸ್ತಕ ತೊಗೊಂಡ್ರಿ ಅಂತಲೂ ಕೇಳಲಿಲ್ಲ, ಆ ಹುಡುಗ ಇದ್ದಾನೋ ಇಲ್ವೋ ಅದು ಗೊತ್ತಿಲ್ಲ. ಇವ್ರು ಕೇಳ್ತಾರೆ, ನಿನಗೆ ಹೆಂಗೆ ಗೊತ್ತಿತ್ತು ನನಗಿದೇ ಪುಸ್ತಕ ಬೇಕು ಅಂತ? ಆ ಹುಡುಗ ಪುಟ್ಟ ಹುಡುಗ ಅವನು ಒಂದು ಉತ್ತರ ಹೇಳ್ದ, ಈ ಪುಸ್ತಕ ನಾವು ಓದು ಅಂತ ಯಾರು ಹೇಳಿ ಕಳಿಸಿದ್ರು, ನಿನಗೆ ಬೇಕಾಗತ್ತೆ ಅಂತ ಕೊಡೋಕ್ಕೆ ಅಂತ ನನ್ನನ್ನು ಅವರೇ ಕಳಿಸಿದ್ರು, ಅದಕ್ಕೆ ನಾನು ಬಂದು ಈ ಪುಸ್ತಕ ಕೊಟ್ಟಿದ್ದು. ಓದೋ ಕೆಲಸ ನೀವು ಮಾಡಿ, ನನ್ನ ಕೆಲಸ ಮುಗೀತು ಅಂತ ಅವನು ಹೊರಟ. ಬಂದು ಓದಿದವ್ರಿಗೆ ಮತ್ತದೇ ಸನ್ಯಾಸಿ ಬಂದಾಗ ಕೇಳ್ತಾರೆ ಏನು ಕತೆ ಅಂತ. ಓದಿ ಆಯಿತಾ ಅಂದಾಗ ಪದೇ ಪದ ರಿಪೀಟೆಡ್ ಆಗಿ ಓದ್ತಾರೆ. ಬಹುಶಃ ಈ ಘಟನೆಯಿಂದ ಸಿ.ಕೆ.ಎನ್. ರಾಜ ಅವರ ಮನಸ್ಸು ಬೇರೆ ಕಡೆಗೆ ವಾಲುತ್ತೆ, ಅಧ್ಯಾತ್ಮದ ಕಡೆಗೆ. ಅವರು ಅವತ್ತು ಅದನ್ನು ಕೂರಿಸ್ಕೊಂಡು ಪೂರ್ತಿ ಹೇಳಿದಾಗ, ಅಥವಾ ಮೈಸೂರಿನ ಸುಪ್ರಸಿದ್ಧಪಾದರ ಮನೆಯಲ್ಲಿ ಇದೇ ಕೃತಿಯನ್ನು ವಾಚನ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅಕ್ರು ರಾಮಚಂದ್ರ ಅವರು ಮತ್ತು ನಾನು ಒಟ್ಟಿಗೆ ಹೋಗಿದ್ವಿ. ತುಂಬ ಕಾಲಿನಲ್ಲಿ ತೊಂದರೆ ಇತ್ತು. ಕುರ್ಚಿ ಮೇಲೆ ಕೂತ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋದ ಸಿ.ಕೆ.ಎನ್. ರಾಜ ಅವರು. ಆಮೇಲೆ ಅದನ್ನು ನಿಲ್ಲಿಸಿ ನಡ್ಕೊಂಡು ಬಂದು ಒಂದು 3 ಗಂಟೆ ಅಲ್ಲಿದ್ದು ಅವ್ರ ಪಾಡಿಗೆ ಅವರು ಹೋಗಿದ್ದು. ಈ ಥರದ ಅನೇಕ ಸಂಗತಿಗಳವ್ರು ಏನು ಕೋಟ್ ಮಾಡಿದ್ರಲ್ಲ, ಅವ್ರ ಮೇಲೆ ಈ ಸಂವಿಧಾನ, ಲೀಗಲ್, ರಿಸರ್ಚ್, ಕಾನ್ಸ್ಟಿಟ್ಯೂಷನ್ ಇವುಗಳ ಮೇಲೆ ಏನು ಗೌರವ ಇತ್ತು ವೈಯಕ್ತಿಕವಾಗಿ ನನ್ನ ಕಣ್ಣಲ್ಲಿ, ಅದನ್ನು ಮೀರಿದ ಒಂದು ಭಾವ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಈ ಥರದ ತುಂಬ ಚರ್ಚೆಗಳನ್ನು ಮಾಡುವ ಭಾಗ್ಯ ನನಗೆ ಸಿಕ್ಕಿತ್ತು. ಅದನ್ನು ಒಂದಷ್ಟನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಇದೊಂದಕ್ಕೆ ಅಲ್ಲ, ಈ ಎಲ್ಲ ಕಾರ್ಯಕ್ರಮಗಳಿಗೆ, ಪರಂಪರೆ ನಡೆಸುವಂಥ ಅನೇಕ ಸರಣಿ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನೆಲುಬಾಗಿ ಇರುವಂಥವರು ಪರಮಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಅವರಿಂದ ಆಶೀರ್ವಚನ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ವದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರೊಫೆಸರ್ ಪ್ರಧಾನ್ ಗುರುದತ್ ಅವರೇ, ಪ್ರೊಫೆಸರ್ ಈಶ್ವರ್ ಭಟ್ ಅವರೇ, ಡಿ.ವಿ. ಗುರುಪ್ರಸಾದ್ ಅವರೇ, ಜ್ಯೋತಿಶಂಕರ್ ಅವರೇ, ಕೃಷ್ಣಕುಮಾರ್ ಅವರೇ, ಸಿ.ಕೆ.ಎನ್. ರಾಜ ಅವರ ಕುಟುಂಬದ ಸದಸ್ಯರೇ ಮತ್ತು ಎಲ್ಲ ಅವರ ಆತ್ಮೀಯ ಬಳಗದವರೇ, ಸಿ.ಕೆ.ಎನ್. ರಾಜ ಅವರ ನುಡಿನಮನ ಕಾರ್ಯಕ್ರಮ ಈ ಸಂಜೆ ಇಲ್ಲಿ ನೆರವೇರಿದೆ. ಅದು ನೆರವೇರ್ತಾ ಇರೋದು ಹರ್ಷದಾಯಕ ಅಂಥೇಳಿ ವರ್ಷವೃಷ್ಟಿ ಕೂಡ ಆಗಿದೆ, ಮಳೆ ಕೂಡ ಆಗಿದೆ. ಅದೊಂದು ಶುಭವಾದ ಸಂಕೇತ. ಸಿ.ಕೆ.ಎನ್. ರಾಜ ಅವರು, ಅವ್ರ ಪೂರ್ವಿಕರೆಲ್ಲಿ ಗೊತ್ತಿಲ್ಲ, ಅವ್ರ ತಂದೆಯವರೆಲ್ಲ ಮೂಲತಃ ನಂಜನಗೂಡಿನವರು. ಸಿ.ಕೆ. ನಾಗಪ್ಪನವ್ರು ಕೂಡ ವಕೀಲರಾಗಿದ್ದಂಥವರು. ನಂಜನಗೂಡಿನಲ್ಲಿ JSS ಕಾಲೇಜ್ ಮತ್ತು ರಾಣಪ್ಪನ ವೃತ್ತದ ಮಧ್ಯೆ ಅವ್ರ ಮನೆ ಇತ್ತು. ನಾವಲ್ಲಿ ಪೂರ್ವಾಶ್ರಮದಲ್ಲಿ ನಂಜನಗೂಡಲ್ಲಿ ವ್ಯಾಸ ಮಾಡ್ತಾ ಇದ್ದಾಗ ನಾಗಪ್ಪನವ್ರನ್ನ ಸಾಮಾನ್ಯ ಬರೋವಾಗೆಲ್ಲ ನೋಡ್ತಾನೆ ಇರ್ತಿದ್ವಿ. ಕಿಡ್ಡನೆಯವರು, ತುಂಬ ತೆಳುವಾಗಿದ್ದಂಥವರು. ಕೆಲವು ಸಂದರ್ಭಗಳಲ್ಲಿ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದು ಕೂಡ ಉಂಟು. ಅವರ ಸುಪುತ್ರರು ಸಿ.ಕೆ.ಎನ್. ರಾಜ ಅವರು. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 2 ಇಂಚಿಯಲ್ಲೂ ಒಂದು ಹೆಸರಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಸರ್ನೇಮು, ಒಂದು ತಂದೆ ನೇಮು ಅವ್ರ ಹೆಸರಿರುತ್ತೆ. ಸಿ.ಕೆ.ಎನ್. ರಾಜ ಅವ್ರ ವಿಶೇಷ ಅಂದರೆ 3 ಇಂಚಿಯಲ್ಲೂ ಒಂದು ಹೆಸರು, ಸಿ.ಕೆ.ಎನ್. ಅಂತೇಳಿ. ನಾವು ಏನಂದರೆ ನಾಗಪ್ಪನವರು ಅಂತ ತಿಳ್ಕೊಂಡಿದ್ವಿ. ಅದಕ್ಕೆ ಸಿ.ಕೆ. ಅಂದರೆ ಏನು ಅಂತ ಈಗ ಈಶ್ವರ ಭಟ್ರಿಗೆಲ್ಲ ಕೇಳಿದ್ವಿ. ಸಿ.ಕೆ. ಅಂದರೆ ಚನ್ನಕೇಶವ ಅಂತ ಅವ್ರ ಮಕ್ಕಳು, ಅವ್ರ ಶ್ರೀಕಂಠ ಪ್ರಸಾದ್ ಅವ್ರಿಗೆ ಗೊತ್ತಿರ್ಬೋದು, ಹಂಗೆ ಇಟ್ಕೊಂಡಿದ್ರು. ಏನಂತಂದರೆ ತಂದೆಯವ್ರ ಹೆಸರು ಆಗಬೇಕು. ಸಿ.ಕೆ.ಎನ್. ರಾಜ ಅವರ ಪೂರ್ಣ ಹೆಸರು ನರಸಿಂಹರಾಜ ಅಂತೇಳಿ. ತಂದೆ ಹೆಸರು ಇದೆ,
ನರಸಿಂಹನೂ ಇದೆ. ಎರಡೂ ಹೆಸರುಗಳನ್ನು ಕೂಡಿಸಿಕೊಂಡು CKN ರಾಜ ಆದಂಥವರು. ಕಾನೂನು ಕ್ಷೇತ್ರದಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದಂಥವರು. ಇಲ್ಲಿ ಮಾತನಾಡ್ತಾ ಹೇಳಿದಾಗೆ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಯಾವುದೇ ವೇದಿಕೆಯಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಸಾಮರ್ಥ್ಯ ಇದ್ದವರಲ್ಲಿ CKN ರಾಜ ಅವರೊಬ್ಬರು ಅಂತಕ್ಕಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅವರು ಮತ್ತು ಲಾ ಕಾಲೇಜಿನ ನಂತರ ಪ್ರಾಂಶುಪಾಲರಾಗಿದ್ದ ಅಜ್ಜಪ್ಪನವರು ಅವರಿಬ್ಬರು ಒಡನಾಡಿಗಳು. ಅವರು ಏಕವಚನದ ಸ್ನೇಹಿತರು. ಅಜ್ಜಪ್ಪನವರು ಮತ್ತು CKN ರಾಜ ಅವರು ಇಬ್ಬರು ಏಕವಚನದಲ್ಲೇ ಮಾತನಾಡ್ತಾಯಿದ್ರು. ಅಷ್ಟೇ ಸೀರಿಯಸ್ ಆಗಿ ಮಾತಾಡೋರು ಇಬ್ಬರು. ಎಷ್ಟೋ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಇರುವಾಗ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಅಷ್ಟೇ ಸರಸ ವಿರಸ ಎಲ್ಲ ಅವರಲ್ಲಿ ಇರ್ತಿತ್ತು. ಅಷ್ಟು ಅನ್ಯೋನ್ಯವಾದಂಥ ಸಂಬಂಧ ಅವರು. ಮತ್ತು ಸಂವಿಧಾನದ್ದು ಇಂಥ ಕ್ಲಿಷ್ಟ ಸಂದರ್ಭಗಳು ಬಂದಾಗ ಅವರು ಗಾಢವಾಗಿ ತೀವ್ರವಾಗಿ ಕೂಡ ಚರ್ಚೆ ಮಾಡ್ತಿದ್ದಂಥ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದುಂಟು. ಅವರಲ್ಲಿ ಹಾಸ್ಯ ಪ್ರಜ್ಞೆ ಅವರು ಕರಗತವಾಗಿದ್ದಂತಹದ್ದು. ಅದು CKN ರಾಜ ಅವ್ರ ಭಾಷಣ ಕೇಳಿರೋರು ನೆನಪಿರ್ಬೋದು. ಅವ್ರು ಹಾಸ್ಯ ಮಾಡಿ ನಗಿಸ್ತಾಯಿದ್ರು, ಅವ್ರು ಮಾತ್ರ ಗಂಭೀರವಾಗೇ ಇರ್ತಿದ್ರು. ಅವ್ರು ಯಾವಾಗಲೂ ಗಂಭೀರವಾಗೇ ಇರ್ತಿದ್ರು. ಕೇಳಿದವ್ರಿಗೆಲ್ಲ ಬಹಳ ನಗು ಬರ್ತಿತ್ತು. ನಮ್ಮ ಆರಾಮಿತ್ರ ಅವರು ಈಗಲೂ ಇದ್ದಾರೆ. ಅವರು ಪ್ರಭುಶಂಕರ್ ಅವರು ಇವರೆಲ್ಲ ಸಮಕಾಲೀನರು. ಅವರ ಹಾಸ್ಯ ಪ್ರಜ್ಞೆ ಅಂತಂದರೆ ತುಂಬ ಗಂಭೀರವಾದಂತಹದ್ದು, ಅರ್ಥಪೂರ್ಣವಾದಂತಹದ್ದು. ಒಂದು ಹಾಸ್ಯ ಪ್ರಜ್ಞೆ ಹಿಂದೆ ಯಾವುದೇ ಒಂದು ಮೌಲ್ಯವನ್ನು ತಿಳಿಸುವಂಥ ರೀತಿಯಲ್ಲಿ ಹಾಸ್ಯವನ್ನು ಮಾಡ್ತಿದ್ದಂಥವರು. ಮತ್ತು ಅಷ್ಟೇ ದೀರ್ಘವಾಗಿ ಮತ್ತು ಗಂಭೀರವಾದಂಥ ಉಪನ್ಯಾಸಗಳನ್ನು ನೀಡ್ತಾ ಇದ್ದಂಥವರು. ಅದು ಅವ್ರಿಗೆ ಕರೆದ ತಕ್ಷಣ ನಮ್ಗೆ ನೆನಪಾದದ್ದು ಅಂತಂದರೆ, ನಮ್ಮ ಲಾ ಕಾಲೇಜ್ ಕಾನೂನು ಕಾಲೇಜ್ ಪ್ರಾರಂಭ ಮಾಡುವಾಗ CKN ರಾಜ ಅವರು ಅಫಿಲಿಯೇಷನ್ ಕಮಿಟಿ ಚೇರ್ಮನ್ ಅವರು, ಯೂನಿವರ್ಸಿಟಿಯಿಂದ LIC ಇರುತ್ತಲ್ಲ ಕಮಿಟಿ ಚೇರ್ಮನ್ ಅವರು. ಆವಾಗ ಲಾ ಕೌನ್ಸಿಲ್ನಲ್ಲಿ ಒಂದು ಗೈಡ್ಲೈನ್ಸ್ ತಂದಿದ್ರು. ಆಗ 3 ವರ್ಷದ ಕ್ಲೋಸ್ ಮಾಡಬೇಕು, 5 ವರ್ಷದ ಕೋರ್ಸೇ ಮಾಡಬೇಕು ಅಂತ ಆವಾಗ ಒಂದು ಗೈಡ್ಲೈನ್ಸ್ ತಂದಿದ್ರು. ಅವರು ಕಮಿಟಿ ವಿಸಿಟ್ ಬಂದಾಗ ನಮಗಿನ್ನೂ ಅವಾಗ ಪೂರ್ವಾಶ್ರಮದಲ್ಲಿದ್ದದ್ದು. ಅವರೆಲ್ಲ ಬಂದು ಎಲ್ಲ ಚೆನ್ನಾಗಿದೆ, ಇಲ್ಲಿ JSSನಲ್ಲಿ ಏನು ಕೇಳೋದೇನಿಲ್ಲ, ಆದರೆ ಒಂದು ಕಂಡೀಷನ್ನು ಅಂಡರ್ಟೇಕಿಂಗ್ ಕೊಡಬೇಕಂತಂದರು. ಏನು ಅಂದರೆ 3 ಇಯರ್ಸ್ ಕೋರ್ಸ್ ಮಾಡಲ್ಲ, 5 ಇಯರ್ಸ್ ಕೋರ್ಸ್ ಮಾಡ್ತೀವಿ ಅಂತ. ಎಲ್ಲ ಕಡೆ 3 ಇಯರ್ಸ್ ಕೋರ್ಸೇ ಇದ್ದಿದ್ದು, 5 ಇಯರ್ಸ್ ಕೋರ್ಸ್ ಆವಾಗ ತಾನೇ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ಗಂಗಾಧರನಿದ್ದರು. ಅವರು ಭಾಳ ಎಲ್ಲ ಒತ್ತಾಯ ಮಾಡಿದ್ರು. ಇಲ್ಲ ಸರ್, 2 ಕೊಡಿ, ಕ್ರಮವಾಗಿ 3 ಇಯರ್ಸ್ ಕೋರ್ಸನ್ನು ನಾವು ನಿಲ್ಲಿಸ್ತೀವಿ, 5 ಇಯರ್ಸ್ ಕೋರ್ಸ್ ಮಾಡಿ. ಇಲ್ಲ ನೀವು 5 ಇಯರ್ಸ್ ಕೋರ್ಸ್ ಮಾಡೋದು ಅಂತಂದ್ರೇ ಭಾಳ ಬೇಕಾಗಿದ್ದವರು, ವಿಶ್ವಾಸವಾಗಿದ್ದವರು. ಆದರೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ಕಾನೂನು ಬಿಟ್ಟು ಕೆಲಸ ಮಾಡಬಾರ್ದು ಅಂತನ್ನುವ ಪ್ರಜ್ಞೆ ಕಾನೂನು ಓದ್ದವ್ರಿಗೆ ಇರಬೇಕು ಅನ್ನೋದನ್ನು CKN ರಾಜ ಅವರಲ್ಲಿ ತುಂಬ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಇತ್ತು. ಅಷ್ಟು ಒಂದು ಪ್ರಜ್ಞೆಯನ್ನು ಉಳ್ಳಂಥವರು. ಅವರ ಉಪನ್ಯಾಸಗಳು, ಸಂವಾದಗಳು ಎಲ್ರಿಗೂ ಅತ್ಯಂತ ಪ್ರಿಯವಾಗಿದ್ದಂತಹದ್ದು. ಅವರು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಇರ್ಬೋದು, ATA ಇರ್ಬೋದು, ಅವಾಗ ಎಲ್ಲ ಕಡೆ CKN ರಾಜ ಅವರೇ ಅನಿವಾರ್ಯ ಅಂತ ಅನ್ನೋ ರೀತಿಯಲ್ಲಿ ಇದ್ದಂತಹದ್ದು. ಮತ್ತು ಈಶ್ವರ ಭಟ್ರು ಹೇಳಿದಾಗೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಾನೂನು ವಿಭಾಗಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಂತಹದ್ದು CKN ರಾಜ ಅವರು. ಅವ್ರಿಗೆ ಅಕಾಡೆಮಿಕ್ ಇಂಟ್ರೆಸ್ಟ್ ಇತ್ತು, ಹಾಸ್ಯ ಪ್ರಜ್ಞೆ ಇತ್ತು. ಅದ್ರ ಗುರುಪ್ರಸಾದ್ ಅವ್ರು ಹೇಳಿದ್ರು ಅವ್ರಿಗೆ ದೊರಕಬೇಕಾದ ಸ್ಥಾನಮಾನ ಇತ್ತು ಅಂತ. ಬಹುಶಃ ನಮಗನ್ಸುತ್ತೆ, ಯಾರಾದರೂ ಬಂದು ನಿಮ್ಗೆ VC ಮಾಡ್ತೀವಿ ಅಂತ ಕೇಳಿದರೂ ಕೂಡ ನನಗೆ ಬೇಡಪ್ಪ ಅಂತ ಅನ್ನುವಷ್ಟು ಅವರಲ್ಲಿ ಆ ಒಂದು ಅಕಾಡೆಮಿಕ್ ಆಗಿರಬೇಕೆ ಹೊರತು ಅಡ್ಮಿನಿಸ್ಟ್ರೇಷನಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಹೊಂದಿದ್ದಂಥವರಲ್ಲ. ಅವರು ಇಲ್ಲಿ ವಿಡಂಬನಾ ಲೇಖನಗಳನ್ನು 2 ಉಲ್ಲೇಖಿಸಿದ್ರು. ಪ್ರಧಾನ್ ಗುರುದತ್ ಅವರು ಅವರ ಸಾಹಿತ್ಯ ಮತ್ತು ಅನುವಾದದ ಕುರಿತು ಸವಿವರವಾಗಿ ಅನುವಾದ ಮಾಡುವಾಗ ಏನೇನು ಸಮಸ್ಯೆಗಳಿರುತ್ತೆ, ಪಾರಿಭಾಷಿಕ ಪದಗಳ ಅರ್ಥ ಅಗತ್ಯ ಎಷ್ಟಿರುತ್ತೆ ಅನ್ನೋದನ್ನೆಲ್ಲ ಕುರಿತು ಹೇಳಿದ್ದಾರೆ.
ಅವರು ಯಾರೇ ಅರ್ಜೆಂಟ್ ಬೆಂಗಳೂರು ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ನಾನು ಬೆಂಗಳೂರಿನಲ್ಲಿ ಹೋಗುವ ಬಸ್ಗಳನ್ನವ್ರು ಕೂಗೋದು, ಯಾರು ಬರ್ತೀರಿ ಅಂತ. ಅವ್ರ ಏಜೆಂಟ್ ಎಷ್ಟರ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ, ಹಳ್ಳಿಗಳಲ್ಲಿ ನೋಡಿದ್ರೆ ನಂಜನಗೂಡಿಂದ ನರಸೀಪುರಕ್ಕೆ ಒಂದು ಬಸ್ ಹೋಗುತ್ತೆ ಅಂದರೆ ನಂಜನಗೂಡಿಂದ ಹೋಗಿ ನರಸೀಪುರ ತಲುಪೋಗಿ ಏನೇನು ಊರು ಸಿಗುತ್ತೆ ಎಲ್ಲ ಅವ್ರು ಹೇಳೇ ಬಿಡ್ತಾರೆ. ಒಂದು ಸರಿ ಊರೆಲ್ಲ ಹೆಸರು ಹೇಳ್ಬಿಟ್ಟು ನರಸೀಪುರ ಅಂತ ಹೇಳ್ತಾರೆ. ಅಂದರೆ ಯಾರು ಹಳ್ಳಿಯವ್ರು ಬಂದರೂ ಕೂಡ ನಮ್ಮೂರಿಗೂ ಬಸ್ ಹೋಗುತ್ತೆ ಅಂತ ಗೊತ್ತಾಗಬೇಕು ಹಾಗೆ ಅಂತೇಳಿ. ಅದು ಹಾಸ್ಯ ಪ್ರಸಂಗ ಅಲ್ಲಿದೆ. ಅವರು ಬಸ್ ಹತ್ತುತ್ತಾರೆ, ಮುಂದೆ ಹೋಗುತ್ತೆ, ಚನ್ನಪಟ್ಟಣದಲ್ಲಿ ಬಸ್ ನಿಂತೋಗುತ್ತೆ, ಪೊಲೀಸ್ ಸ್ಟೇಷನ್ ಅದೆಲ್ಲ ಇದೆ. ಅದರ ರೋಗ ಕುಳಿತ ಮೇಲೆ ಅವ್ರ ಪಕ್ಕ ಇಬ್ಬರು ಹಿರಿಕರಾದವ್ರು ಕುಳಿತುಕೊಳ್ತಾರೆ. ಇದು 2009 ಪ್ರಕಟ ಆಗಿರೋದು. ಇಬ್ಬರಲ್ಲಿ ಕುಳಿತುಕೊಂಡಾಗ ಅವರಿಬ್ಬರು ಹಂಗೆ ಲೋಕಾವಿರಾಮವಾಗಿ ಮಾತಾಡ್ತಿರ್ತಾರೆ. ಪ್ರಯಾಣಿಕರು ಆಕಸ್ಮಿಕ ಪರಿಚಯ ಮಾಡ್ಕೊಳ್ತಾರೆ. ಹಾಗೆ ಇಬ್ಬರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇದ್ದಂಥವ್ರು. ಒಬ್ರು ಹೇಳ್ತಾನೆ, ನಾನು ಭಾಳ ಪ್ರಾಮಾಣಿಕವಾದ ಮನುಷ್ಯ, ಯಾವುದೇ ಕೆಲಸ ಕೇಳಕ್ಕೆ ಬಂದರೂ ಕೂಡ ಯಾರನ್ನೂ ನಾನು ಇಂಥದ್ದು ಕೊಡಬೇಕು ಅಂತ ಹೇಳೋದಿಲ್ಲ. ಕೆಲಸ ಆದಮೇಲೆ ಅವ್ರು ಏನು ಪ್ರೀತಿಯಿಂದ ಕೊಡ್ತಾರೆ ಅದನ್ನೆಲ್ಲ ಪ್ರೀತಿಯಿಂದನೇ ತಗೋತೀನಿ. ನಾನು ಬೆಂಗಳೂರಲ್ಲಿ ಒಂದು ಮನೆ ಇದೆ, 2 ಸೈಟ್ ಇದೆ, ಕೆಲವು 50 ಎಕರೆ ಜಮೀನಿದೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನಾನು ಭಾಳ ಖಡಕ್, ನಾನು ಇನ್ನೊಬ್ಬರು ಭಾಳ ಖಡಕ್ ಮನುಷ್ಯ, ನಾನು ಆಫೀಸ್ನಲ್ಲಿ ಏನು ಮುಟ್ಟೋದಿಲ್ಲ, ಏನಿದ್ರು ಮನೇಲಿ ವ್ಯವಹಾರ ಅದು ನಮ್ಮ ಮನೆಯವ್ರಿಗೆ ಹೇಳಿರ್ತೀನಿ, ನಮ್ಮ ಮನೆಯವ್ರು ಒಪ್ಪೋದೊಂದು ಸಹಿ ಮಾಡ್ತೀನಿ ಅಂತ. ಅವಾಗ ಏನುವಾಗಿ ಹೇಳ್ತಾರೆ ಅಂತಂದರೆ, ವಿಶ್ವೇಶ್ವರಯ್ಯನವ್ರ ಥರನೇ ನಾನು ಮನೆಯಲ್ಲೇ ವ್ಯವಹಾರ ಅಂತಾರೆ. ಇವ್ರಿಗೆ ಸಿಟ್ಟು ಬರುತ್ತೆ, ಅಲ್ಲಪ್ಪ ನಿಮ್ಮ ವ್ಯವಹಾರಗಳಿಗೆಲ್ಲ ವಿಶ್ವೇಶ್ವರವ್ರನ್ನ ಹೆಸರೇ ಆಗ್ತಾ ಇರ್ತೀರಿ, ನಿಮ್ಮ ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಹೇಳೋದನ್ನು ಅಲ್ಲಿ ಉಲ್ಲೇಖಿಸ್ತಾರೆ. ಅದು ಇನ್ನೊಂದು ಸಿನಿಮಾ ಸೀತಪ್ಪಯ್ಯ ಅಂಥೇಳಿ ಈ ಸಿನಿಮಾದ ವಾಲ್ ಪೋಸ್ಟಲ್ಲಿ ಹಾಕಿರ್ತಾರಲ್ಲ, ಅದನ್ನು ಮಾಡ್ತಾ ಆ ಕಾಲದಲ್ಲಿ ಒಬ್ಬ ಭಾಳ ಸಿನಿಮಾ ನೋಡೋವಂಥ ಒಂದು ವಾಲ್ ಪೋಸ್ಟ್ ಹಾಕಿರ್ತಾರೆ, ಭೇಟಿ ಆಗ್ತಾರೆ, ಅದರ ಘಟನೆ ಎಲ್ಲ ಬರುತ್ತೆ ಅಲ್ಲಿ. ಆವಾಗ ಅವರು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ, ಬಾಗಿಲು ಕೊಡ್ತಾರೆ ಗೇಟನ್ನು, ನಾಯಿ ಬೊಗಳ್ತಾ ಇರುತ್ತೆ. ಏನಪ್ಪ ಮಾಡೋದು ಅಂತ ಜೋರಾಗಿ ಕೂಗ್ತಾರೆ ಅವರು. ಆಮೇಲೆ ಅವ್ರು ಬಂದು ಏನು ಮಾಡಲ್ಲ ಬನ್ನಿ ಹಾಗೆ ಅಂತ ಕರೀತಾರೆ. ಹಾಗಾದರೆ ಇವರು ಭಯ ಇರುತ್ತೆ ಅವ್ರಿಗೆ. ಅವರು ಬಂದು ನಾಯಿ ಬೊಗಳ್ತಾ ಇರುತ್ತಲ್ಲ, ಮನೆ ಒಳಗಡೆ ಬಂತಾರೆ. ಜಗ್ಗು ಕಮ್ ಇನ್ಸೈಡ್ ಅಂತ ಅನಿಸುತ್ತೆ. ಇವ್ರು ಹಾಸ್ಯ ಮಾಡೋದೇನು ಅಂತಂದರೆ, ಆ ನಾಯಿ ಮನೆಯವ್ರಿಗಿಂತ ಗೋಕಾಕ್ ವರದಿಯಿಂದ ಬಹಳ ಪ್ರಭಾವಿತವಾಗಿತ್ತು. ಇಂಗ್ಲೀಷ್ಲಿ ಹೇಳಿದಾಗಲ ಅದು ಪ್ರತಿಕ್ರಿಯಿಸ್ನೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೂ ಗೊತ್ತಾಗಿ ಆಮೇಲೆ ಜಗ್ಗು ಬಾರ ಒಳಗೆ ಅಂತಂದಮೇಲೆ ಒಳಗಡೆ ಹೋಯ್ತು ಅಂತ. ಒಂದು ಸಾಹಿತ್ಯದಲ್ಲಿ, ಬರವಣಿಗೆಯಲ್ಲಿ, ಆ ಬರವಣಿಗೆಯ ಜೊತೆಗೆ ಇಂಥ ಹಾಸ್ಯ ಪ್ರಜ್ಞೆಗಳನ್ನು ಹೇಗೆ ಮೂಡಿಸ್ಬೋದು ಅಂತ ಅನ್ನೋದನ್ನು CK.N. ರಾಜ ಅವರು ಚೆನ್ನಾಗಿ ಬಲ್ಲವರಾಗಿದ್ದರು. ಅವರು ನಂತರ ವಿದ್ಯಾವರ್ಧಕದಲ್ಲಿ ಮತ್ತು ನಮ್ಮ JSS ಕಾಲೇಜಿನಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಅವರಿಂದ ಕಲಿತವರು ಇವತ್ತು ಅನೇಕ ಕಡೆ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ಮಾದರಿಯ ಶಿಕ್ಷಕರಾಗಿ, ಒಬ್ಬ ಮಾದರಿ ಸಂವಿಧಾನ ತಜ್ಞರಾಗಿ, ಒಬ್ಬ ಮಾದರಿಯ ಹಾಸ್ಯಪ್ರಜ್ಞೆಯ ವ್ಯಕ್ತಿಯಾಗಿ ಈ ಬಹುಮುಖದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಕೀರ್ತಿ CK.N. ರಾಜ ಅವರಿಗೆ ಸಲ್ಲುವಂತಹದ್ದು. ಅವರನ್ನು ಕುರಿತು ಇಲ್ಲಿ ಪ್ರಧಾನ ಗುರುದತ್ತು ಈಶ್ವರ್ ಭಟ್ ಅವರು, ಗುರುಪ್ರಸಾದ್ ಜ್ಯೋತಿಶಂಕರ್ ಅವರು ಎಲ್ಲ ಅವನ್ನ ಕುರಿತು ವಿವಿಧ ಮುಖಗಳ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಪ್ರಾರಂಭದಲ್ಲಿ ಅವರ ಗುರುಚರಿತ್ರ ಒಂದು ಅವರ ಕೃತಿಯ ಒಂದು ವಾಚನ ಮಾಡಿ ಶುಭಾ ರಾಘವೇಂದ್ರ ಅವರು ವಾಚನ ಮಾಡಿದ್ದಾರೆ. ಜ್ಯೋತಿಶಂಕರ್ ಅವರು ಅದರ ವ್ಯಾಖ್ಯಾನ ಮಾಡಿದ್ದಾರೆ. ನಾವಿಲ್ಲಿ ಸಮಯ 6 ಗಂಟೆ ಇದೆ ಅಂತ 6 ಗಂಟೆ ಸರಿಯಾಗಿ ಬಂದ್ವಿ. ಕೃಷ್ಣಕುಮಾರ್ ಅವರು ಜಗಳ ಮಾಡಿದ್ರು, ನಾವು 6:20ಕ್ಕೆ ಬರಲಿದ್ವಿ, ನೀವು 6ಕ್ಕೆ ಯಾಕೆ ಬಂದ್ರಿ ಅಂತ. ನಮ್ಮ ಮಾಹಿತಿ ಬರಲಿಲ್ಲ, ಎಲ್ಲೋ ಸೀದಾ 6 ಗಂಟೆಗಿತ್ತಲ್ಲ ಬಂದ್ವಿ ಅಂತ. ಇಲ್ಲ ಹೇಳಿದ್ದೆ ಮಾಡ್ತಲ್ಲಿ, ಅದು ಗಮಕ ವಾಚನ ಇರುತ್ತೆ, 6ರಿಂದ 6:20 ಆಗುತ್ತೆ. 6:20ಕ್ಕೆ ಸ್ವಾಮೀಜಿ ಬಂದರೆ ಸೀದಾ ವೇದಿಕೆಗೆ ಬರ್ಬೋದು ಅಂಥೇಳಿ. ಅವ್ರ ಮಾತು ಗೊತ್ತಿಲ್ಲದೆ ಬಂದದ್ದೇ ಒಳ್ಳೆಯದಾಯಿತು ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಅದು ಬಂದಿದ್ದರಿಂದ ಗಮಕ ವಾಚನ ವ್ಯಾಖ್ಯಾನವನ್ನು ಕೇಳಲಿಕ್ಕೆ ಅವಕಾಶ ಆಯಿತು. ಗುರುಚರಿತ್ರೆ ಬಗ್ಗೆ, ದತ್ತಾತ್ರೇಯನ ಬಗ್ಗೆ ಹೇಳಿದಂತಹ 4 ಮಾತುಗಳಿದ್ದರೂ ಕೂಡ ಅದೊಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಅದ್ಭುತವಾದಂಥ ಸಂಗತಿ. ಒಬ್ಬ ಹೆಣ್ಣು ಮಗಳ ಪಾತಿವ್ರತೆಯ ಕಾರಣದಿಂದ ಹೇಗೆ ಮಹತ್ತರ ಘಟನೆಗಳು ಸಾಧನೆ ಆಗಲಿಕ್ಕೆ ಸಾಧ್ಯ ಅಂತಿದೆ ಅನ್ನೋದು ಅನಸೂಯ ದತ್ತಾತ್ರೇಯರ ಪ್ರಸಂಗ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಕೈಗನ್ನಡಿ ಜಗತ್ತಿಗೆ ತೋರಿಸಿದ್ದು ಅಂತಕ್ಕಂಥದ್ದು. ಅದನ್ನು ಅವರು ಪ್ರಭಾವಿತರಾಗಿ ಗುರುಚಾರಿತ್ರವನ್ನು ಬರೆದದ್ದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ನಮ್ಮ ಮುಂದೆ ಅವರು ಪ್ರಸ್ತುತಪಡಿಸಿದ್ದಾರೆ.
ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಬಹಳ ಜನ ಎಷ್ಟು ಜನ ಸೇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಸೇರಿದಂಥವ್ರು ಎಷ್ಟು ಜನ ಪ್ರೀತಿಯಿಂದ ಅಭಿಮಾನದಿಂದ ಕೇಳ್ತಾರೆ ಅನ್ನೋದು ಮುಖ್ಯವಾದಂತಹದ್ದು. ಅದರಿಂದ ಎಲ್ಲ ನಿಜವಾಗಿ ಬಂದಿರೋರು ಕೂಡ CKN ರಾಜ ಅವರ ಮತ್ತು ಪರಂಪರೆ ಬಗೆಗೆ ಪ್ರೀತಿ ಹೊಂದಿರತಕ್ಕಂಥವ್ರು ಅನ್ನೋದನ್ನು ವ್ಯಕ್ತಪಡಿಸುತ್ತೆ ಅಂತಾಗಿ ನಮ್ಮ ಕೃಷ್ಣಕುಮಾರ್ ಅವರು ಪರಂಪರೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದು ಹೆಸರಿಗೆ ತಕ್ಕ ಹಾಗೆ ನಮ್ಮ ಸಂಸ್ಕೃತಿ, ಸಾಹಿತ್ಯ ಎಲ್ಲದರ ಒಂದು ಪರಂಪರಾಗತವಾಗಿ ಬಂದಿರುವಂತಹ ಮುಂದೆ ಉಳಿಬೇಕಾದಂಥ ಸಂಗತಿಗಳನ್ನು ಕುರಿತು ಸರ್ವರಿಗೂ ಮನವರಿಕೆಯಾಗೋ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ. ಪ್ರಧಾನ ಗುರುದತ್ತವರು ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರು, ಅನುವಾದಕರು, ರಚನೆಕಾರರು, ಅವ್ರದ್ದೇ ಆದಂತಹ ಒಂದು ಪಡಿಯಚ್ಚನ್ನು ಮೂಡಿಸಿರ್ತಕ್ಕಂಥವ್ರು. ಈಶ್ವರ್ ಭಟ್ ಅವರು 2 ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಆ ವಿಶ್ವವಿದ್ಯಾನಿಲಯಗಳ ಸರ್ವತೋಮುಖವಾದಂಥ ಒಂದು ಶ್ರೇಯಸ್ಸಿಗೆ ಶ್ರಮಿಸಿರ್ತಕ್ಕಂಥವ್ರು ಮತ್ತು ಕಾನೂನಿನ ಬಗ್ಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು. ನೆನಪಿದೆ, ಶಿವರಾಜ್ ಪಾಟೀಲರು ಬಂದಾಗ ಅವ್ರನ್ನ ಭೇಟಿ ಮಾಡಿ ಅವ್ರ ಕೃತಿ ಬಗ್ಗೆ ಚರ್ಚೆ ಮಾಡಿದ್ದು. ಗುರುಪ್ರಸಾದ್ ಅವರು ನೋಡಿದ್ರೆ ಅವರು ಹೇರ್ ಡೈ ಮಾಡ್ಕೊಂಡ್ರೆ ರಿಟೈರ್ಡ್ ಆಗಿದ್ದಾರೆ ಅಂತಲೇ ಕಾಣೋದಿಲ್ಲ. ಈ ಉತ್ಸಾಹ ಈ ವಯಸ್ಸಿನಲ್ಲಿ ಕೂಡ ಅವರು ಇವತ್ತು ನಾವು ಅದೇ ಬಂದಾಗ ಹೇಳಿದ್ವಿ ಅವರಿಗೆ. ಮೊನ್ನೆ ಬೆಂಗಳೂರಿಗೆ ಹೋಗಿದ್ದ, ಬೆಂಗಳೂರು ಎಡಿಷನ್ನಲ್ಲಿ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಇತ್ತು ನೋಡಿದ್ವಿ. ಯಾವಾಗಲೂ ಬರೀತಾ ಇರೋದೇ ಜವಾಬ್ದಾರಿ ಅಂತಂದರು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಷ್ಟೊಂದು ಕರ್ತವ್ಯ ನಿರ್ವಹಣೆ ಮಾಡಿ ಗುರುತರವಾದ ಜವಾಬ್ದಾರಿಗಳಿದ್ದರೂ ಕೂಡ ಸಾಹಿತ್ಯ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಅಪರೂಪದ ನಮ್ಮ ರಾಜ್ಯದ ಅಧಿಕಾರಿಗಳಲ್ಲಿ ಗುರುಪ್ರಸಾದ್ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ. ಜ್ಯೋತಿ ಶಂಕರ್ ಅವರು ಪ್ರಾಧ್ಯಾಪಕರಾಗಿ ಇಂತಹ ಎಲ್ಲ ಒಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ತೊಡಗಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರ ಕುಟುಂಬದ ಸದಸ್ಯರು ಮತ್ತು ಇತರ ಎಲ್ಲ ಗಣ್ಯಮಾನ್ಯರು ಕೂಡ ಬಂದಿರತಕ್ಕಂಥದ್ದು ಸಂತೋಷ ಸಂಗತಿ. ಹಾಗೆ ಅಂತೇಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಈಗಾಗಲೇ ಸಮಯ ಮುಂದೆ ಹೋಗಿರೋದ್ರಿಂದ ಕೃಷ್ಣಕುಮಾರ್ ನೋಡ್ತಾನೆ ಇದ್ದಾರೆ 8 ಗಂಟೆ ಮುಗಿಸ್ಬೇಕು ಅಂತ. ಇಷ್ಟನ್ನು ಹೇಳಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹರಿಸಿ 4 ಮಾತು. ಪರಂಪರೆಯ ಎಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟುವ ಹಾಗೂ ಶುಭ ಹಾರೈಸುವ ಮತ್ತು ಇವತ್ತಿನ ದಿನವೂ ಕೂಡ ದಿವ್ಯ ಸಾನ್ನಿಧ್ಯವನ್ನು ನೀಡಿ ಆಶೀರ್ವಚನವನ್ನು ದಯಪಾಲಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಪರಂಪರೆಯ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿನ ನಮ್ಮ ಜೊತೆಗೆ ಇದ್ದು ಅನೇಕ ವಿಷಯಗಳನ್ನು ಹಂಚಿಕೊಂಡಂತಹ ಪ್ರೊಫೆಸರ್ ಪ್ರಧಾನ್ ಗುರುದತ್ ಅವರಿಗೆ, ಪ್ರೊಫೆಸರ್ ಈಶ್ವರ ಭಟ್ ಅವರಿಗೆ, ಡಾಕ್ಟರ್ DV ಗುರುಪ್ರಸಾದ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಸೊಗಸಾದ ವಾಚನ ಮಾಡಿದಂತಹ ಶ್ರೀಮತಿ ಶುಭಾ ರಾಘವೇಂದ್ರ ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.